ಅಲ್ಲ ನೋಡ್ರಿ, ನಿನ್ ತಮ್ಮ ಮೆಂಟ್ಲಾಗಿಲ್ಲ ಏನಿಲ್ಲ, ಆ ರೀತಾ ಅಂಗಡಿ ಕ್ಲೋಸ್ ಮಾಡ್ಲಿ ಅಂತ ಹೇಳಿ ಆ ನಾಟಕ ಆಡಿದಾನೆ. ಅವಳ ಮೇಲೆ ಅಪರಾಧ ಮಾಡಿ ಹಿಂಗೆ ಹೇಳಿದ್ರೆ ಏನಾನ ಮಾಡಿ ಏನಾದರೂ ಪರಿಹಾರ ಆದರೂ ಸಿಗುತ್ತೆ, ಹೆಂಗು ದುಡ್ಡಾದರೂ ಸಿಗುತ್ತೆ, ಅಂಗಡಿನಾದರೂ ಕ್ಲೋಸ್ ಮಾಡ್ತಾಳೆ ಹಿಂಗೆ ಹೇಳಿದ್ರೆ ಅಂತ ಹೇಳಿ ಎಂತಾರ್ಗು ಮೆಂಟ್ಲಾಗಿದ್ದಾಳೆ ಅಂತಂದ್ರೆ ಎಂತಾರು ಬಂದು ಹೇಳ್ತಾರೆ ಅಂತ ಹೇಳಿ ಮನ್ಸ್ಕರ್ಗಿ ಹಿಂಗೆ ಮಾಡಿದಾನಂತೆ ನಿನ್ ತಮ್ಮ. ನೋಡ್ರಿ ಎಂತ ಕೆಲಸ ಮಾಡಿದಾನೆ. ಬಿಡು ಚೈತ್ರ, ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಏನಕ್ಕೆ ಅವರು ಅಂತ ನಾಟಕ ಆಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಮತ್ತೆ ನಾನು ಹೋಗಲ್ಲ ಅಂತ ಅಂದಿದ್ದು. ಏನೇ ಅಂದರೂ ಹೋಗೋದು ಬೇಡ ಚೈತ್ರ. ಥೋ ನನಗೆ ಮಾಡಿರೋ ಅನ್ಯಾಯಕ್ಕೆ ನೀನು ಏನನ್ನು ಚೈತ್ರ. ನನಗಂತೂ ಹೋಗಕ್ಕೆ ಸರ್ ಬರಲ್ಲ. ಅಪ್ಪ ಅಮ್ಮ ಹೋಗಿ ಬಂದ್ರೇನ ಹೋಗಿ ಬಂದ್ರು ಮತ್ತೆ ಅವತ್ತಿಗೆ ಅದಕ್ಕೆ ಜನ್ಮ ತಡ್ದೋತು. ಸಣ್ಣ ಮಗ ಅಂದರೆ ಪ್ರೀತಿ, ಬೋಲು ಪ್ರೀತಿ ಸಣ್ಣ ಮಗನ ಮೇಲೆ. ನಮ್ಮಮ್ಮ ಹಂಗೆ ಹೇಳು, ಅವ್ನು ಹೆಂಗೆ ಬೈದ್ರೂ ಅವ್ರ ಮೇಲೇ ಆಸೆ ಪಡುತ್ತೆ. ನಾನು ಒಂದು ದಿವಸಕ್ಕೂ ಹಂಗೆ ಬೈದಿಲ್ಲ ಏನಿಲ್ಲ, ಹಂಗಂದ್ರೂ ನನ್ನ ಮೇಲೆ ನಮ್ಮಮ್ಮಗೆ ಇಷ್ಟ ಇಲ್ಲ. ಮತ್ತೆ ನೀನು ಒಂದು ಸ್ವಲ್ಪ ಏನಾನ ಕೈ ಕಾಲು ನೋಯ್ತೈತೆ ಅಂದರೆ ಬಾರಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗೋದು, ಉಣ್ಣಮ್ಮ ಅಂತ ಹೇಳೋದು, ಹಣ್ಣು ಯಾಕನ ತಂದರೆ ಕೊಳ್ಳಮ್ಮ ಹಣ್ಣು ತಿನ್ನು ಅಂತ ಹೇಳಿ ಎಲ್ಲ ಕೊಡ್ತೀಯ. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಿಮ್ಮ ಅಮ್ಮಗೆ ನೋಡು ಅವನ ಮೇಲೇ ಆಸೆ. ಏನೋ ಸಣ್ಣ ಮಗನ ಮೇಲೇ ನಿಮ್ಮ ಅಮ್ಮಗೆ ಆಸೆ. ಅವ್ನು ಹೆಂಗೆ ಬೈತಾನಪ್ಪ, ಹೆಂಗೆ ಬೈದದ, ನೀವೆಂದು ದಿವಸಕ್ಕೂ ಹಂಗೆ ಬೈದೇ ಇಲ್ಲ, ಏನೇನು ಒಂದೇ ಇಲ್ಲ. ಅಯ್ಯೋ ಅವ್ನು ನೀನು ಏನು ಮಾಡಿದ್ಯಾ ಹಂಗೆ ಹಿಂಗೆ ಅಂತೇಳಿ ಮನೆಯಿಂದ ಹೊರಕಾಗ್ದಾಗ ಅವನೇ ಒದ್ದ. ನೀನು ಒಂದು ದಿವಸಕ್ಕೂ ಒಂದಿಷ್ಟು ಕೈ ನಿಮ್ಮ ಅಮ್ಮ ಇನ್ನಕ್ಕೆ ಒಂದು ಕೈ ಮಾಡಿಲ್ಲ ಏನಿಲ್ಲ. ನಮ್ಮಮ್ಮ ಇನ್ನೊಂದು ಮಸ್ತಾಗಿ ಒದ್ದವನೇ, ಮಸ್ತಾಗಿ ಒದ್ದವನೇ. ಅವ್ನು ನಮ್ಮಮ್ಮಗ ಚೆನ್ನಾಗಿಲ್ಲ ಅಂದ್ರೂ ನೀನು ಹೆಂಗೆ ಇದೆಯಮ್ಮ, ನೀನು ಉಂಡೆನಮ್ಮ ತಿಂದೇನಮ್ಮ ಅಂತ ಕೇಳಲ್ಲ. ನಾನು ನಮ್ಮಮ್ಮನ ಎಷ್ಟು ಬಿಡಮ್ಮ, ನಮ್ಮಮ್ಮ ಏನೋ ತಪ್ಪು ಮಾಡೈತಿ ಅಂತ ಹೇಳಿ ಉಣ್ಣಮ್ಮ ತಿನ್ನಮ್ಮ, ಒಂದು ಹಣ್ಣು ತಿನ್ನಮ್ಮ, ಒಂದು ಹಣ್ಣು ತಂದ್ರೆ ನಮ್ಮಮ್ಮನ ಬಿಟ್ಟು ತಿನ್ನೋಕ್ಕಾಗಲ್ಲ ನನಗೆ, ತಿನ್ನಮ್ಮ ಅಂತ ಹೇಳಿ ಕೊಡ್ತೀನಲ್ಲ ಅದಕ್ಕೆ. ಹೆಂಗೆ ಏನಂದ್ರೂ ಅದು ಆಲೆ ಅವ್ರ ಮನಸ್ಸಾಗೆ ಜಾಸ್ತಿ ಪ್ರೀತಿ ಇರೋದು. ಅವ್ರು ಏನೇ ಮಾಡಿದ್ರು ಮಕ್ಕಳು ಅದು ಪ್ರೀತಿ ಇದ್ದೇ ಇರುತ್ತೆ. ಬಿಡು ಏನು ಮಾಡೋಕ್ಕಾಗುತ್ತೆ. ನೋಡ್ ಚೈತ್ರ, ಅವನು ಎಂತ ನಾಟಕ ಮಾಡಿದಾನೆ ಅಂತ. ಹೂನಕ್ಕ, ಅದನ್ನೇ ಮಾತಾಡ್ತಿದ್ವಿ. ನಮ್ಮ ಅತ್ತಿಗೆ ಹೇಳೋಣ ಅಂತ ನೋಡ್ತಿದ್ವಿ, ಎತ್ತ ಹೋಗಿತ್ತು. ನೋಡಿ ನಿನ್ನ ಮಗ ಎಂತ ನಾಟಕ ಮಾಡಿದಾನೆ ಅಂತೇಳಿ ಆಸ್ಪತ್ರೆಯವರೆಲ್ಲ ಬಂದಿದ್ರಂತೆ. ಅದಕ್ಕೇನೆ ನಾನು ಹೋಗಲ್ಲ ಮೆಂಟ್ಲ್ ಆಸ್ಪತ್ರೆಗೆ ಅಂತ ಅಂದಂತೆ. ಇವಳು ನಾನು ಇಲ್ಲೇ ತೋರಿಸಿದ್ದೀನಿ, ಮಾತ್ರೆ ಎಲ್ಲ ಇಲ್ಲೇ ಕೊಡಿಸ್ತೀನಿ ಅಂತ ನಾಟಕ ಮಾಡಿಲ್ಲಂತೆ. ಅದಕ್ಕೆ ಇವಳು ರೀತಾ ಮಾತ್ರೆ ಚೀಟಿ ಎಲ್ಲ ತೋರಿಸ್ರಿ ಅಂದಿದ್ದಕ್ಕೆ ಅವತ್ತಿಗೆ ಬಿದ್ದವ್ರು ಕಳ್ರು. ಅವಳು ಬೇರೆನೇ ಹೋಗಿ ಫೋನ್ನಾಗೆಲ್ಲ ವೀಡಿಯೋ ಮಾಡಿದ್ಲಂತ ಮಾತಾಡ್ತಿದ್ರಂತಲ್ಲ. ಇದನ್ನೇನ ಮಾಡಿ ಕಂಡುಹಿಡಿಬೇಕು ಅಂತೇಳಿ ಗೌಡ್ರು ಹೋದ್ರಲ್ಲ, ಗೌಡ್ರು ತಗೋದಲ್ಲಿ ಏನು ಮಾತಾಡ್ತಾರೆ ಅಂತ ಹೋಗ್ಯಾಳ ಅವಳೆಲ್ಲ ಹಿಂದೆ. ಅವಸಿಗೆ ಬಿದ್ದವ್ರಿ. ನೋಡ ಅದಕ್ಕೆ ಮತ್ತೆ ನಾವೊಂದು ಮಾಡಿದರೆ ಇನ್ನೊಂದು ಆಗುತ್ತೆ ಅನ್ನೋದು. ಅಯ್ಯೋ ನಮ್ಮ ಅತ್ತೆ ಅಂತೂ ಬರ್ರಿ ಬರ್ರಿ ಅಂತ ನೆನ್ನೆ ನಮ್ಗೆ ಹೋಗಿದ್ರೆ ಇವತ್ತು ನಮ್ಮಿಬ್ರೊಳಗೂ ಮರ್ಯಾದೆ ಇರ್ತಿರ್ಲಿಲ್ಲ. ಮತ್ತೆ ಹೇಳು. ಅಯ್ಯಪ್ಪ ಹಿಂಗಾಡರ್ನೆಲ್ಲೂ ನೋಡಲಿಲ್ಲ ಮತ್ತಾಯಿ. ಅವ್ರು ಏನಪ್ಪ ಅಲ್ವೇ ಗಂಡ ಹೆಂಡ್ತಿ ಏನು? ಅಯ್ಯಪ್ಪ ಯಪ್ಪ ಅವಳ್ದು ಯಾರ್ದೇನು ಅಂತಾಳೆ, ಅವಳು ಹೊಡ್ ಜಮ್ದಾಳು. ಅಯ್ಯೋ ಯಪ್ಪ ದೇವ್ರೆ, ನಾವೊಂದಿಷ್ಟು ಗೌರವಾಗಿರ್ತೀವಿ, ಹೊಡ್ ಜಮ್ದಾಳು. ನಂದು ಎಲ್ಲ ಆಯ್ತು. ಇವಾಗ ನಾನು ಸೈಟ್ ಮಾಡ್ಕೊಂಡೆ ನಾನು ಇವಾಗ ಎಲ್ಲ ಬೇರೆ ಮನೆಗಿದ್ದೀನಿ, ಯಾರ್ದೇನು ಅಂತಾಳೆ. ಜಂಬ ಜಾಸ್ತಿ, ಜಂಬ ದೌಲತ್ತು ದುರಂಕಾರ. ದುಡ್ಡು ನೋಡ್ತಿದ್ದಂಗೆ ಮನುಷ್ಯನಿಗೆ ಇವಾಗ ದುಡ್ಡು ನೋಡ್ತಿದ್ದಂಗೆ ಸತ್ಯ ನಾನು ಬಾಯಿ ಬಿಡುತ್ತೆ ಅಂತಾರಲ್ಲ, ಆಗ ಹಂಗೆ ದುಡ್ಡು ನೋಡ್ತಿದ್ದಂಗೆ ಅವ್ರಿಗೆ ಹೆಂಗೆ ಆಗುತ್ತಾ. ಹಂಗೆ ಅವರು ಅದೇ ಕಂಡಿಲ್ದಾಗಿಂದ ಬಂದನ್ಗೆ ಮಜ್ಜಿಗೆ ಕಂಡಂಗೆ ಆತ ಅಷ್ಟೇನೆ. ನಮಗೆ ಬಿಡತ್ಲಾಗೆ 10 ರೂಪಾಯಿ ದೇವ್ರು ಕೊಟ್ಟರು ಬಚ್ಕೊಂಡು ಉಣ್ಬೇಕಮ್ಮಂಗೆ. ಅವತ್ತು ನಿಜವಾಗ್ಲಮ್ಮ 10 ರೂಪಾಯಿ ದೇವ್ರು ಕೊಟ್ಟ ಬಚ್ಚಿಕೆ ಒಳ್ಳೆ ಕಾಲದಾಗೆ ಬಚ್ಕೊಂಡು ಉಣ್ಬೇಕು, ಯೋಟನ ಹಾರಾಡಬಾರ್ದು ಅಮ್ಮಂಗೆ ಆಗುತ್ತೆ. ಮತ್ತೆ ಬಚ್ಕೊಂಡು ಉಣ್ಬೇಕು ಚೈತ್ರ. ಹಾರಾಡಿದ್ರೆ ಏನು ಕುಬರಲ್ಲ. ಅಯ್ಯೋ ಜನ ನೋಡಿ ನೋಡಿ ಅರ್ಧ ಕಣ್ಣು ಕಿಸ್ರಾಗುತ್ತೆ ಅಷ್ಟೇನೆ. 10 ರೂಪಾಯಿ ದೇವ್ರು ಕೊಟ್ಟ ಕಾಲದಾಗ ಬಚ್ಕೊಂಡು ಉಣ್ಬೇಕು. ಅಲ್ಲ, ನಾವು ಇಷ್ಟು ಗೌರವಾಗಿದ್ದು ನಾವು ಇಷ್ಟು ಜನ ನೋಡ್ಕೊಂಡ್ರು ನಮ್ಮ ಅಮ್ಮಗೆ ಎಷ್ಟು ಅವನ ಮೇಲೆ ಆಸೆ ಶಿಲ್ಪಕ ಹಂಗೇನೆ. ಅಯ್ಯಪ್ಪ ದೇವ್ರಿ, ನಮ್ಮ ವರ್ಷ ಅಂಬುತ್ತೆ. ನಮ್ಮ ವರ್ಷ ಅಂತ ಯಾವತ್ತೂ ಅಂಬಲ್ಲ. ನನ್ನ ಮೇಲೆ ಸ್ವಲ್ಪನಾದರೂ ಆಸೆ ಇಲ್ಲ. ಎಲ್ಲರೂ ದೊಡ್ಡ ಮಗನ ಮೇಲೆ ಆಸೆ ಪಡ್ತಾರಪ್ಪ. ಅವನು ಸಣ್ಣನಲ್ಲ, ಅತ್ತೆ ಮೊದ್ಲಿಂದಟಿನೂ ಹಂಗೇನೆ. ಅವನು ಏನೇ ತಪ್ಪು ಮಾಡಿದ್ರು ನಮ್ಮ ಅತ್ತೆ ಬಿಟ್ಕೊಡ್ತಿರ್ಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಎತ್ತಾರು ನಾವು. ಅವ್ನು ಹೆಂಗಾನ ಇದು ಮಾಡ್ಲೇಳು, ಅವ್ನಿಗೆ ಹೆಂಗಾನ ಕುಡ್ಕೊಂಬರ್ಲೇಳು. ಹೋಗುಂಬ ಕಿಕ್ಕದು. ನಮ್ಮ ಅತ್ತೆ ಸುಮಾರದಾಳಲ್ಲ. ನಾನು ಅವಾಗ ಇದ್ದಾಗ ನೋಡಿ ಹೆಂಗಾನ ಕುಡ್ಕೊಂಬರ್, ನಾನು ಉಂಬ ಕಿಕ್ಲಿಲ್ಲ ಅಂದ್ರೂ ಹೋಗಿ ನಮ್ಮ ಅತ್ತೆ ನಾನು ಸೊರ್ವತ್ನ ಬರ್ಲೇಳು ಶಿಲ್ಪಕ್ಕ, ಹೋಗುಂಬ ಕಿಕ್ಕದು. ಅಯ್ಯಪ್ಪ ಕುಡಿಯಾನು ಅನ್ಬೇಡ. ಅವಾಗ ಕುಡಿಬೇಕಾದ್ರೆ ನಾನು ಸುಮ್ಕಿರತ್ತೆ, ಅವ್ನಿಗೆ ಯಾಕೆ ಉಂಬ ಕಿಕ್ತೀಯ ಅಂತಂದ್ರೆ ನಾನು ನೋಡ್ಕೊಳೋದು ಹೆಂಗೆ ಸುಮ್ಮನಿರೋಣ ಅಂಬೋದು. ಹೇಳಿದ್ರು ಕೇಳ್ತಿರ್ಲಿಲ್ಲ. ಭಾರತೆ ಬಾ, ನಿನ್ನ ಮಗ ನೋಡಿ ಎಂತ ನಾಟಕ ಮಾಡ್ಯವನಿ. ಇನ್ನು ಬಾ ಹೋಗೋಣ, ಬರೀ ಹೋಗೋಣ ಅಂತಿದ್ದೆ. ನಮಗೆ ಮರ್ಯಾದೆ ಇರ್ತಿರ್ಲಿಲ್ಲ. ಅವ್ನಿಗೇನಾನ ನ್ಯಾಯ ಹೇಳಕ್ಕೆ ಹೋಗಿ ಅವ್ನ ಪರವಾಗಿ ಏನಾನ ಮಾತಾಡಕ್ಕೆ ಹೋಗಿದ್ರೆ ನಮಗೆ ಮರ್ಯಾದೆ ಇರ್ತಿರ್ಲಿಲ್ಲ. ನೋಡು ಎಂಥ ಕೆಲಸ ಮಾಡಿದ ನಿನ್ನ ಮಗ. ಏನು ಮಾಡೇ ನಮ್ಮ ಚಿತ್ರ.
ಅವನು ನಾಟಕ ಮಾಡ್ಯವನಿ ಯಾ ಮೆಂಟ್ಲಲ್ಲ ಏನಿಲ್ಲ ಅರಿತಾ ಅಂಗಡಿ ಕ್ಲೋಸ್ ಮಾಡ್ಲಿ ತೆಗೀಲಿ ಅಂತ ಹೇಳಿ ಇಂಥ ನಾಟಕ ಮಾಡಿದ್ದಾನೆ. ಅವಳು ಅದಕ್ಕೇನೆ ಡಾಕ್ಟ್ರನ್ನ ಕರೆಸಿ ಮೆಂಟ್ಲ್ ಆಸ್ಪತ್ರೆನ ಕರೆಸಿ ಹೋಗು ಮೆಂಟ್ಲ್ ಆಸ್ಪತ್ರೆಗೆ ಅಂದಾಗ ಅವಾಗ ನಿಜ ಒಪ್ಕೊಂಡವನಿ. ನೋಡಿ ಅಂತ ಇದು ಮಾಡ್ತಾ ಇದ್ದಾನೆ ನಿನ್ನ ಮಗ. ಇಂಥವೇನಕ್ಕೆ ಮಾಡ್ತಾನೆ? ಅಲ್ಲ ಅವಳು ಹಂಗೆ ಮಾಡ್ಬಾರ್ದು ಕಣೆ. ತೆಗಿ ಅಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿ ಹಿಂಗೆ ಮಾಡಿದ್ರಿ ಅಲ್ಲ ಅಣ್ಣಯ್ಯ ಅಲ್ಲ ನಮ್ಮ ಅಣ್ಣಯ್ಯ ಬಿಡು ಅವನು ದುಡ್ಕೊಂಬ್ಲಿ ಅಂಬೋದೇನಾನ ಇಲ್ವಿ. ಅದು ಯಾಕಂಬ ಫ್ರೀ ಕೊಡ್ಬೇಕು? ಈಗ ಜನ ಒಂದು ಈಟೆ ಆತನ ಫ್ರೀ ಕೊಡ್ತೀವಿ ಅಂದರೆ ಜನಗಳಿಗೆ ಸರಿ ಆಗುತ್ತೆ. 2 ರೂಪಾಯಿ ಶಾನೆ ಅಂದ್ರೂ ಅಂಗಡಿಗೆ ಹೋಗಲ್ಲ. 2 ರೂಪಾಯಿ ಕಮ್ಮಿ ಅಂಬಿಟ್ರೆ 2 ರೂಪಾಯಿ ಉಳಿತೈತೆ ಅಂತ ಬರ್ತಾರೆ. ಅದ್ರಾಗ 10 ರೂಪಾಯಿದು ಒಂದು ಮೊಟ್ಟೆ ಫ್ರೀ ಕೊಡ್ತಾಳೆ ಅಂತಂದರೆ ಜನ ಹೋಗಂಗಿರ್ತಾರೆ. ಅವಳ ರೀತಿಗೆ ಹೇಳ್ತಾಳೆ ಹಿಂಗೆ ಮಾಡ್ಬಾರ್ದು ಕಣೆ ಅಂತ ಹೇಳಿ. ಹಂಗೆ ಮಾಡಬಾರ್ದು ಹೇಳು. ನೋಡಿ ಶಿಲ್ಪಕ್ಕ ನೋಡಿ ನಮ್ಮ ಅತ್ತೆ ಅವ್ನು ಮಾಡಿರೋ ತಪ್ಪು ಅಂತ ಹೇಳ್ತಿಲ್ಲ, ಅವಳ ಮೇಲೆ ರೀತಿಯ ಮೇಲೆ ಹೇಳ್ತಾ ಐತೆ ನೋಡು. ಏನೇ ಅಂದ್ರೆ ಬಿಟ್ಕೊಡಲ್ಲ ಸಣ್ಣ ಮಗುನ. ಮತ್ತು ಅವ್ನಿಗೆ ವ್ಯಾಪಾರ ಆಗಲಿಲ್ಲ ಅಂದ್ರೆ ಹೆಂಗೆ ಇದು ಮಾಡ್ತಾನೆ ಹೇಳಿ ಚೈತ್ರ? ಅವ್ನಿಗೆ ವ್ಯಾಪಾರ ಆಗೋದೇನು ಬ್ಯಾಡ್ವೇನಿ? ಅದಕ್ಕೆ ಹಿಂಗೆ ಮಾಡಿದಾನೆ ಬಿಡತ್ತ. ಹೋಗಮ್ಮ ಹೋಗು, ನಿನ್ನ ಮಗನ ಏನೇ ಅಂದ್ರೆ ಬಿಟ್ಕೊಡ್ಬೇಡ ನೀನು. ಅವನಿಗೆ ಅವನೇ ನಿನ್ನ ಮಗ, ನಾನೇ ನಿನ್ನ ಮಗ ಅಲ್ಲ. ಹೋಗು ಬಿಡಪ್ಪತ್ತ ಹೋಗ್ಲಿ. ಏನು ನಾವು ಮಾತಾಡ್ತೀವಿ ಹೇಳ್ತೀವಿ ಬುದ್ಧಿವಾದ ಹೇಳ್ತೀವಪ್ಪ ಹಿಂಗೆ ಮಾಡಬಾರ್ದು ಅಂತ ಹೇಳಿ. ಹಂಗೆ ಮಾಡಿದ್ನಿ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ ನೀನು ಅವನ ಪರವಾಗಿ ಮಾತಾಡಬಾರ್ದು ಜೇಕಯ್ಯ. ಅವನಿಗೆ ಬುದ್ಧಿವಾದ ಹೇಳ್ಬೇಕು, ಹಿಂಗೆ ಮಾಡೋದು ತಪ್ಪು ಕಣಪ್ಪ, ಹಿಂಗೆ ಮಾಡಬಾರ್ದು ಅಂತ ಹೇಳ್ಬೇಕು ಅವನಿಗೆ. ಅಲ್ಲ ಪರವಾಗಿ ಮಾತಾಡೋದು ಏನಿಲ್ಲ. ಏನಂದ್ರೆ ಮಕ್ಳನ್ನ ಬಿಟ್ಕೊಡೋಕ್ಕಾಗುತ್ತೇನೆ ಶಿಲ್ಪಮ್ಮ? ಮಕ್ಳೇನಿ ಅವ್ರು ಏನೇ ತಪ್ಪು ಮಾಡಲಿ ತಾಯಿಗೆ ಕಣೇ. ಏನು ಮಾಡಲಿ ಅಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ನೋಡ್ಕೊಂಡು. ಇವ ಅಮ್ಮಾಯಿ ಒಂದು ಸುಮ್ಕಿರ್ ಶಿಲ್ಪಕ್ಕ, ಏನು ಹೇಳಿರೋ ಅಷ್ಟೇ ನಾವು ಅಮ್ಮಾಯಿಗೆ. ಅಡಿ ಸರಿಯಾಗಿ ಬೈದು ಬರ್ತೀನಿ. ಇಂಥ ಕೆಲಸ ಯಾತಕ್ಕೆ ಮಾಡಕ್ಕೆ ಹೋದಲ್ಲ ಅಲ್ಕ ನನ್ನ ಮಗನೇ ಅಂತ ಬೈದು ಬರ್ತೀನಿ ಅಂತ ಓತಮ್ಮ. ಸುಮ್ಮನೆ ನಮ್ಮ ಮುಂದೆ ಬೈಯದ್ರಂಗೆ ನಾಟಕ ಮಾಡುತ್ತೆ ಅಷ್ಟೇನಿ. ಯೋಟ್ ಆಸೆ ಐತೆ ಅವ್ರ ಮೇಲೆ. ಅಯ್ಯೋ ರಿಕ್ಕಿ ಕೊಡಲಿಲ್ಲ ಅಂದ್ರೂ ಇಷ್ಟು ಆಸೆ ಹಂಗೇನೆ. ಅಯ್ಯಪ್ಪ ದೇವ್ರಿ. ಅವಾಗ ಹಂಗೆ ಮದುವೆ ಹೊಸಗ್ನಾಗೆ ಕೆಲಸದಾಗಿದ್ದ. ಅಯ್ಯೋ ನನ್ನ ಮಕ್ಕ ಕೆಲಸದಾಗಿದ್ದಾನೆ. ಅವಾಗ ನಮ್ದೇನು ಕೆಲಸ ಇರಲಿಲ್ಲ ಶಿಲ್ಪಕ್ಕ, ನಮ್ಮನ್ನೇನಿಲ್ಲ. ಅಯ್ಯೋ ಇವತ್ತೇ ನಮ್ಮನೆ ಸೇರ್ತಾನೆ ಇರಲಿಲ್ಲ. ಹಂಗೆ ಮತ್ತೆ ಒಂದಿಟ್ಟು ಆತನ ಇದ್ರೆ ಕಣಮ್ಮೋ ಈಗಿನ ಕಾಲದಾಗೆ. ಅವಾಗ ಯಾವುದೋ ಕಂಪ್ನಿದು ನಮ್ಮ ವರ್ಷಿತನ ಗಂಡ ಹೇಳಿ ಕಳಿಸಿತ್ತು. ಕಾರೆಲ್ಲ ಕೊಟ್ಟಿದ್ರು ಅಲ್ಲಿ ಕಂಪ್ನಿಗೆ. ಅಯ್ಯೋ ಹೆಂಗೆ ಒಳ್ಳೆ 30-40 ಸಾವಿರ ಸಂಬಳ ತಮ್ಮನ ಚೆನ್ನಾಗಿದ್ದ. ಅದಕ್ಕೇನೆ ಯಪ್ಪ ಇಬ್ಬರು ನಾವು ನೋಡ್ಬೇಕಾಯ್ತು. ಆ ಸುಗುಣನ್ಗೂ ಆವಾಗಲೇ ಜಂಬದ ದೌಲತ್ ಬಂದಿದ್ದು. ಆವಾಗಲೇ ಎಂಥ ಪದಿಮ್ ಬಂದಿದ್ದು ಗೊತ್ತೇ. ಆವಾಗಲೇ ಅಂದ್ಕೊಂಡೆ ಹುಡುಗಿ ಬುದ್ಧಿ ಏನು ಅಂತ ಹೇಳಿ. ನನ್ನ ಗಂಡ ಕೆಲಸದಾಗಿದ್ದಾನೆ ಎಂಬುದ ಆವಾಗಲೇ ಜಂಬ ಅಹಂಕಾರ ಪಡೋದು. ಅಯ್ಯೋ ಹೋಗು. ನಮಗೆ ಏನೂ ಇರಲಿಲ್ಲ. ಇವ್ರ ಮುಂದೆ ಏನಪ್ಪ ಇವರು ನಮಗಿನ್ನ ಚಿಕ್ಕವರು, ಎಂಥ ಕೆಲಸಕ್ಕೆ ಹೋಗ್ಬಿಟ್ಟ, ಹೆಂಗೈದಾನೆ, ನಮಗೆ ನೋಡಪ್ಪ ಎಂಥದ್ದಾತು ಅಂತ ಹೇಳಿ. ನಮ್ಮ ಚೈತ್ರ ಬೇರೆ ಏನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ಇವಳು ಗಾರ್ಮೆಂಟ್ಸ್ಗೆ ಹೋದ್ಲು, ನಾನು ಅಂಗಡಿ ಮಾಡಿದೆ. ಏನು ಮಾಡೋಣ, ನನಗೂ ಯಾವುದು ಕೆಲಸ ಸೆಟ್ ಆಗಲಿಲ್ಲ, ಏನಿಲ್ಲ. ಅಯ್ಯೋ ಹೋಗತ್ತಾಗಿ ಹೇಳ್ಬಾರ್ದು. ಅದಕ್ಕೆ ಮತ್ತೆ ದೇವ್ರಮ್ಮನ ಕೊಟ್ಟಾಗ ಬುಚ್ಕೊಂಡು ಉಣ್ಬೇಕು ಅಂಬೋದು. ಇವ್ರು ಹಾರಾಡಿ ಎಲ್ಲ ಕಳ್ಕೊಂಡ್ರು. ಆ ಕೆಲಸ ಇದ್ದಿದ್ರು ಇವತ್ತು ಹೆಂಗಿರ್ಬೋದಾಗಿತ್ತು ಇಬ್ಬರಾಳನ್ನು. ಹೋಗು, ಆಡಿದ್ರು ಆ ಕೆಲಸ ಇದ್ದಾಗ ಅನ್ಬೇಡ ಕಣ್ಶಿಲ್ಪಕ್ಕ. ಅದಕ್ಕೆ ಮತ್ತೆ ದೇವರಮ್ಮ ನಾಳೆ ಎಲ್ಲಿಗೆ ಮುರಿಬೇಕು ಅಲ್ಲಿಗೆ ಮುರಿತಾನೆ. ಎಲ್ಲಿಗೆ ಮುರಿದು ಆಳೆನೆ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಇವ ನೋಡು ಬೈತ್ನಿ ಅಂತ ಹೋಗೈತಿ. ಪಾಪ ಹಿಂಗೆ ಕಣ್ಪಪ್ಪ ಅಂತೇಳಿ ಪಾಪ ಅಂತಲೇ ಎಂಬುತ್ತಿ ಬಾಯಿ ತುಂಬಾನ. ಅಯ್ಯೋ ಏನು ಬೈಯಲ್ಲ. ನಮ್ಮ ಮುಂದೆ ಹಂಗೆ ಬೈಕೆ ಮಾತಾರ ನಾಟಕ ಮಾಡುತ್ತಾ ಅಷ್ಟೇನೆ, ಏನು ಬೈಯಲ್ಲ. ಏನೇ ಅಂದರೂ ಅದನ್ನು ಬಿಟ್ಕೊಡಲ್ಲ. ಹಂಗೆ ನಾನೇನೇ ತಪ್ಪು ಮಾಡಿದ್ರು ಬೋಲ ಆಸೆ. ಒಬ್ಬೊಬ್ಬರಿಗೆ ಹಂಗೆ ಮತ್ತೆ ಬೋಲ ಆಸೆ. ಸಣ್ಣ ಮಕ್ಳ ಮೇಲೆ ಒಬ್ರು ಆಸೆ ಇಕ್ಕೊಂಡಿರ್ತಾರೆ, ದೊಡ್ಡ ಮಕ್ಳ ಮೇಲೆ ಒಬ್ರು ಆಸೆ ಇಕ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಎಲ್ಲ ಆಸೆ ಇರುತ್ತೆ ಮಕ್ಳ ಮೇಲೆ. ಮಕ್ಕಳಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಒಬ್ಬೊಬ್ರನ್ನ ಬೋಲ್ ಆಸೆ ಪಡ್ತಾರೆ. ಹಂಗೆ ನಿಮ್ಮ ಅತ್ತೆ ವರ್ಷನ ಕಂಡ್ರೆ ಬಿಟ್ಕೊಡಲ್ಲ. ಒಂದಿಟ್ಟು ವರ್ಷದ ಮೇಲೆ ಒಂದಿಟ್ಟು ಬೋಲು ಸ್ಯಾನೆ ಆಸೆ ಐತಿ. ಅಯ್ಯೋ ಎಂತೆಂಥ ಮಾತು ಬೈದವನಿ, ನೀನೇನು ಮಾಡಿದ್ಯಾ, ನೀನೇನು ಸಂಪಳಿಸಿದ್ಯಾ ಅಂತ ಹೇಳಿ ಬೈದವನಿ, ಒದ್ದವನಿ. ಹಂಗಂದ್ರೆ ನಮ್ಮ ಅಮ್ಮಗೆ ಅವನ ಮೇಲೆ ಅವನು ಏನೇ ಮಾಡಿದ್ರು ಇದಾಗಲ್ಲ. ನಮ್ಮ ಅಮ್ಮನ ಮೇಲೆ ಎಂದೆಂದು ಕೈ ಮಾಡಿಲ್ಲ. ಇನ್ನು ಸಿಟ್ಟನ್ನ ಬೈತೀನಿ ನಾನು, ಸೆಣಕಮ್ಮ ಉಣ್ಣಮ್ಮ ತಿನ್ನಮ್ಮ ಸೆಣಕ್ಕಿರಮ್ಮ ಒಂದೊಂದು ತರ್ಲೆ ಕೊಡ್ತೀನಿ ನಾನು. ಇವನು ಹಂಗಲ್ಲ, ಯಾತು ಕೊಡಲ್ಲ, ಮುಂದೆ ತಿಂದ್ರು ಕೊಡಲ್ಲ ನಮ್ಮ ಅಮ್ಮಗೆ ಅಂತ ಅವನು. ಹಂಗಂದ್ರೆ ನಮ್ಮ ಅಮ್ಮಗೆ ಆಸೆ ಇರಲಿಲ್ಲ. ನಮ್ಮ ಅತ್ತೆ ಆಸೆ ಇಲ್ದಲ್ಲ. ನಾವು ಹೆಂಗೆ ನೋಡ್ಕೊಂಡ್ರೆ ನಮ್ಮನ್ನು ನಂಬಲ್ಲ. ಅವರೇ ಸಣ್ಣ ಮಗ ಸಣ್ಣ ಸೊಸೆ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಮ್ಮಗೆ ಅವನ ಮೇಲೆ ಏನು ಪ್ರೀತಿನೋ ಏನೋ ಗೊತ್ತಿಲ್ಲ. ಸಖತ್ತು ಇಷ್ಟ ವರ್ಷ ಅಂದರೆ ನಮ್ಮ ಅಮ್ಮಗೆ. ಹಂಗೆ ಯಾವಾಗಲೂ ನಮ್ಮ ಪಾಪ ಅಂಬುತ್ತಿ ಬೈದು ಬತ್ನಿ ಅಂತ ಹೋಗೈತಿ. ಬೈಯಲ್ಲ. ಸುಮ್ಮನೆ ನಮ್ಮ ಮುಂದೆ ಇವ್ರು ಸಿಟ್ಟಾಗ್ತಾರೆ ನೋಡಿ ಗಂಡ ಹೆಂಡ್ತಿ ಅಂತ ಹೇಳಿ ಸುಮ್ಮನೆ ಬೈದು ಬತ್ನಿ ಅಂತ ಹೋಗೈತಿ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.